ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ ಮತ್ತು ಕಂದಾಯ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳೇ, ನಾನು ಈ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮನವಿಯನ್ನು ಮಾಡ್ಕೊತಾ ಇರೋದೇನೆಂದರೆ, ಕಳೆದ 2023 ನವೆಂಬರ್ನಲ್ಲಿ ನಾನು ಸರ್ಕಾರಕ್ಕೆ ನಮ್ಮ ದೇವಸ್ಥಾನಗಳ ವಿಚಾರವಾಗಿ ದೂರನ್ನು ಸಲ್ಲಿಸಿದರೂ ಸಹ ಯಾವುದೇ ಕ್ರಮವನ್ನು ಕಂದಾಯ ಮತ್ತು ಪೊಲೀಸ್ ಇಲಾಖಾಧಿಕಾರಿಗಳು ಕೈಗೊಂಡಿಲ್ಲ. ಆ 2023ರಿಂದ ಈಲಾಗಾಯಿತು. ನಾನು 5 ಕಂಪ್ಲೇಂಟನ್ನು ಒಂದು ವರ್ಷ 4 ತಿಂಗಳಿಂದ ಕೊಡ್ತಲೇ ಇದ್ದೀನಿ. ಯಾವುದೇ ಕ್ರಮ ಆಗಿಲ್ಲ. ಮುಖ್ಯಮಂತ್ರಿಗಳ ಆಪ್ತ ಸಹಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳ ಕಡೆಯವರು ಕೈವಾಡ ನಡೆಸಿದ್ದಾರೆ ಅಂತ ನನಗೆ ಅನುಮಾನ ಇದೆ. ಆ ಕಾರಣದಿಂದ ಪೊಲೀಸ್ ಮತ್ತು ಕಂದಾಯ ಇಲಾಖೆಯವರು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆ ತೆಗೆದುಕೊಳ್ಳದೇ ಇರತಕ್ಕಂಥ ಕಾರಣದಿಂದ ನಾನು ಕ್ರಮವನ್ನು ತಗೊಳ್ಬೇಕು. ಈ ವಿಚಾರವಾಗಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಮಾನ್ಯ ಶಾಸಕರು ಈ ಒಂದು ಸ್ಥಳಕ್ಕೆ ದಯಮಾಡಿ ಆಗಮಿಸಬೇಕು ಅಂತೇಳಿ 21 ಫೆಬ್ರವರಿಯಿಂದ ಚಳವಳಿ ಮಾಡ್ತಾ ಇದ್ದೀನಿ. ವಾರದ ಲೆಕ್ಕದಲ್ಲಿ ಇವತ್ತು 1 ತಿಂಗಳು, ದಿನದ ಲೆಕ್ಕದಲ್ಲಿ ಬರೋ ಸೋಮವಾರಕ್ಕೆ 1 ತಿಂಗಳಾಗುತ್ತೆ. ಈ ಅವಧಿನಲ್ಲಿ ಪೊಲೀಸ್ ಇಲಾಖೆಯವರು ನೆಪ ಮಾತ್ರಕ್ಕೆ ಬಂದು ಕಣ್ಣೊರೆಸು ತಂತ್ರ ಮಾಡೋಗಿದ್ದಾರೆ. ಯಾವುದೇ ಕ್ರಮವನ್ನು ತಗೊಂಡಿಲ್ಲ. ಕ್ರಮ ತಗೊಳ್ತೀವಿ ಅಂತೇಳಿ ಭರವಸೆ ಕೊಟ್ಟು ಹೋದರು. ನಾವು ಆತ್ಮಹತ್ಯೆ ಚಳವಳಿ ಮಾಡ್ತಾಯಿದ್ದೋ ಈ ಮಧ್ಯದಲ್ಲಿ ಅದು ತಡೆದೋದ್ರು. ಭಾಳ ಉದಾಸೀನವಾಗಿ ನಡ್ಕೊಳ್ತಾ ಇದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆಯವರು, ನಾನು ಅಕ್ರಮ ಮರಳು ಗಣಿಗಾರಿಕೆ ವಿರೋಧಿ ಆದ್ದರಿಂದ ಅವರು ಕೂಡ ಇದರಲ್ಲಿ ಶಾಮೀಲಾಗಿ ಪೊಲೀಸ್ಗೆ ಒತ್ತಡ ಹೇರಿದ್ದಾರೆ ಅಂತ ನನಗೆ ಅನುಮಾನ ಇದೆ. ಮತ್ತು ನಮ್ಮ ದೇವಸ್ಥಾನದ ಬೀಗ ಹೊಡೆದು ದೇವಸ್ಥಾನಗಳಿಗೆ ನುಗ್ಗಿ ಪೂಜಾ ನೆಪದಲ್ಲಿ ದೇವಸ್ಥಾನದಲ್ಲಿದ್ದಂಥ ಚಿನ್ನದ ದೇವರ ಮೂರ್ತಿಗಳು, ಒಡೆ ವಸ್ತ್ರಗಳನ್ನು ಕದ್ದಿರ್ತಕ್ಕಂಥ ಲಾಕರ್ ಹೊಡೆದಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಏನೂ ಕ್ರಮ ತಗೊಂಡಿಲ್ಲ. ಈಗ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರು ಸಹ ಎಲ್ಲರಿಗೂ ಕೊಟ್ಟಿದ್ದೀನಿ. ನಾನು ಯಾವುದೇ ಕ್ರಮ ತಗೊಂಡಿಲ್ಲ. ದಯವಿಟ್ಟು ತಾವು ಈ ಕಡೆ ಗಮನ ಹರಿಸ್ಬೇಕು ಅಂತೇಳಿ, ಮತ್ತು ಈ ಒಂದು ದೇವಸ್ಥಾನದ ಆಸ್ತಿ ಸುಮಾರು 12-13 ಎಕರೆ ತಲತಲಾಂತರದಿಂದ ಈ ದೇವಸ್ಥಾನದ ಒಂದು ಅಧೀನದಲ್ಲಿತ್ತು. ಇಲ್ಲಿ ಹಬ್ಬ ಮಾಡ್ತಾರೆ ಲಕ್ಷಾಂತರ ಜನ. ಇವಾಗ DC ಅವರು ಅವ್ರ ಹೆಸರಿಗೆ ಇದನ್ನು ಯಾರೋ ಒತ್ತಡಕ್ಕೆ ಮಣದು ಅವ್ರ ಹೆಸರಿಗೆ ಮಾಡ್ಕೊಂಬಿಟ್ಟಿದ್ದಾರೆ. ಸೈಟ್ ಕೊಡ್ತೀವಿ ಅಂತೇಳಿ. ಸೈಟ್ ಕೊಡೋಕ್ಕೆ ಊರಿಂದ ಪಕ್ಕದಲ್ಲೇ ಒಂದು 10-15-20 ಎಕರೆ ಜಮೀನಿದೆ. ಅಲ್ಲಿ ಕೊಡದೆ ಅಲ್ಲಿ ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಈಗ ಮೊನ್ನೆ ಬಂದು ಇಲ್ಲ ನೀವು ಮಾಡ್ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟು, ಸುಳ್ಳು ಭರವಸೆ ಕೊಟ್ಟು ಹೋಗೋರೆ. ಏನೂ ಪ್ರಯೋಜನ ಆಗಲಿಲ್ಲ. ಪುನಃ ಬಂದು ಇಲ್ಲಿ ತೋಡಿದ್ದಾರೆ. ಈಗ ನಾನು ದೇವಸ್ಥಾನದ ವಿಚಾರವಾಗಿ ದೇವಸ್ಥಾನದ ಆಸ್ತಿ ಕಾಪಾಡೋದಕ್ಕೆ ನಮ್ಮ ದೇವಸ್ಥಾನಕ್ಕೆ ಹಲವಾರು ಕೋಮ್ನವರು ನಮ್ಮ ಕೋಮ್ನವ್ರನ್ನ ಕಟ್ಕೊಂಡು ಬೀಗ ಹೊಡೆದು ಯಾವತ್ತೂ ನಡಿಬಾರ್ದಂಥ ಕೆಲಸ ನಡೆಸಿದ್ದಾರೆ. ಅನಧಿಕೃತವಾಗಿ ನಮ್ಮ ಕೋಮ್ನವರು ಟ್ರಸ್ಟ್ ಕಟ್ಕೊಂಡು ಆ ಟ್ರಸ್ಟ್ ಮುಖಾಂತರ ಇವರಿಗೆಲ್ಲ ಲಂಚ ಕೊಟ್ಕೊಂಡಿರೋದು ಕೂಡ ಸಾಕ್ಷ್ಯಾಧಾರಗಳಿವೆ. ಅದರಿಂದ ಹೊರಗಡೆಯವರು ಬಂದು ನಮಗೆ ತೊಂದರೆ ಕೊಡ್ತಾವ್ರೆ. ನಮ್ಮ ದೇವಸ್ಥಾನ ಪರಭಾರೆ ಆಗುತ್ತೆ. ಕೆಲವರ ಸ್ವಾರ್ಥಕ್ಕೋಸ್ಕರವೇ ನಮ್ಮ ದೇವಸ್ಥಾನ ಪರಭಾರೆ ಆಗುತ್ತೆ. ಈ ಹಿಂದೆ ಲೆಕ್ಕ ಅವರು ಇವರು ಲೆಕ್ಕ ಕೊಡಬೇಕು ಅಂತೇಳಿ 2014ರಿಂದ 2019ವರೆಗೂ ಪಾರ್ಟಿ ಆಗಿತ್ತು. ಅದನ್ನು ನಾನೇ ಶುದ್ಧ ಮಾಡಿ ಸರಿ ಮಾಡಿ ದೇವರುಗಳನ್ನ ಒಂದು ಮಾಡಿದ್ದೆ. ದೇವರುಗಳಿಗೆ ಪಾರ್ಟಿ ಮಾಡಿದರು. ಈಗ ನಾನು ಲೆಕ್ಕ ಕೇಳ್ತಾನೆ ಅಂತೇಳಿ ನನ್ನನ್ನೇ ಬಿಟ್ಟು ನಮ್ಮ ಮನೆ ಜನಗಳನ್ನೇ ಎತ್ಕಟ್ಟಿ ಕೊಲೆ ಮಾಡಿಸುವಂಥ ಲೆಕ್ಕಾಚಾರಕ್ಕೆ ಮೊನ್ನೆ ಮಾತಾಡಿದ್ದಾರೆ. ಪೊಲೀಸ್ನವ್ರು ಅವ್ರ ಬಗ್ಗೆ ಗಮನ ತಗೋತಾ ಇಲ್ಲ. 21ರಿಂದ ಕೂಡ ಪೊಲೀಸ್ನವ್ರು ಒಂದು ಸೆಕ್ಯೂರಿಟಿ ಹಾಕಿಲ್ಲ ನನಗೆ. ನಾನು ಪರ್ಮಿಷನ್ ಬರೆದಿದ್ದೀನಿ. ಪರ್ಮಿಷನ್ ಲೆಟ್ರು ನನ್ನ ಹತ್ರ ಇದೆ ಬರೆದಿರೋದು. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಒಂದು ಕಾಲದಲ್ಲಿ ನೀವು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗೋಕ್ಕೂ ಆಯ್ತಿರಲಿಲ್ಲ. ನೀವು ಇರ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಪ್ರಾಣ ಕೊಟ್ಟು ಕಾಪಾಡಿದ್ರಲ್ಲಿ ನಾನು ಒಂದನೇವನು. ನಿಮ್ಗೆ ಬೇಕಾದಷ್ಟು ಜನ ದುಡ್ಡು ಕೊಟ್ಟಿರ್ಬೋದು, ಬಟ್ ನಾನು ಪ್ರಾಣ ಕೊಡೋಕ್ಕೆ ತಯಾರಾಗಿದ್ದೆ. ಅದು ಮರಿಬೇಡಿ. ಅದಕ್ಕೆ ಉಪಕಾರ ಮಾಡಿ ಅಂತ ಕೇಳ್ತಾ ಇಲ್ಲ. ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ, ಕಾನೂನು ಕ್ರಮ ತಗೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನಾನು ಪೊಲೀಸ್ ಇಲಾಖೆಯವರ ಒಂದು
ಕ್ರಮವನ್ನು ನಾನು ಒಪ್ಪುವುದಿಲ್ಲ. ಅವರು ಅವತ್ತಿಂದ ಇವತ್ತುವರೆಗೂ ನಾನು ಕೊಟ್ಟಂಥ ಕಂಪ್ಲೇಂಟ್ಗೆ ಒಂದು FIR ಹಾಕಿಲ್ಲ. ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯ. ನನ್ನ ಕಂಪ್ಲೇಂಟೇ ಒಂದು FIR ಆಗಿಲ್ಲ. ಅದು ಪರಿಶೀಲನೆ ಆಗಲಿಲ್ಲ ಅಂದರೆ ಈ ಸಮಾಜದಲ್ಲಿ ಯಾವ ವ್ಯಕ್ತಿಯ ಕಂಪ್ಲೇಂಟು, ದೂರು, ದುಮ್ಮಾನ ಯಾರು ಕೇಳ್ತಾರೆ ಅನ್ನೋ ತಾವು ಗಮನ ಹರಿಸ್ಬೇಕು. ಈ ವಿಚಾರವಾಗಿ ತಾವೇ ಖುದ್ದಾಗಿ ಇಲ್ಲಿಗೆ ಪರಿಶೀಲನೆಗೆ ಬರಬೇಕು. ಶಾಸಕರು, ವಿರೋಧ ಪಕ್ಷದವ್ರಿಗೂ ಕೂಡ ನಾನು ಕಂಪ್ಲೇಂಟ್ ಕೊಡೋದು ಅವರು ಬರಬೇಕು, ಗೃಹ ಮಂತ್ರಿಗಳಿಗೂ ಬರಬೇಕು. ದಯವಿಟ್ಟು ತಾವೇನಾದ್ರು ಬರಲಿಲ್ಲ ಅಂದರೆ ನಾನು ಇದೇ ಸ್ಥಳದಲ್ಲಿ ನಾನು ವಿಷಪ್ರಾಶನ ಮತ್ತು ಅಗ್ನಿ ಪ್ರವೇಶ ಚಳವಳಿಯನ್ನು ಮಾಡ್ತೀನಿ. ನಾನು ಸತ್ತ ಮೇಲೆ ಸೃಜನಶೀಲರು, ಸಮಾಜವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಸಮಾಜ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ಕೆಲವು ಮಾಧ್ಯಮಗಳು ಈ ವಿಚಾರವನ್ನು NIA ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ತನಿಖೆಯಿಂದ ಮಾಡೋ ರೀತಿ ತಾವು ಒತ್ತಡ ಇರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಸಮಾಜದ ಕೆಲಸ ಇದು. ನಮ್ಮ ಸಮಾಜದ ಕೆಲಸನ ತಾವು ಪರಿಶೀಲಿಸಿ ಕ್ರಮ ತಗೊಳ್ಳಿ ಅಂತ ನಾನು ಬೇಡ್ತಾವನಿ. ತಾವೇನಾದ್ರು ಒಂದೂವರೆ ವರ್ಷದಿಂದ ಉದಾಸೀನ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಖುದ್ದಾಗಿ ಜನತಾ ದರ್ಶನದಲ್ಲೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟರು, ಏನೂ ಕ್ರಮ ಆಗಿಲ್ಲ. ದಯವಿಟ್ಟು ಈಗ ಮಾಡಲೇಬೇಕು. ತಾವು ಇಲ್ಲಿ ನಮ್ಮ ಪರಿಶೀಲನೆಗೆ, ನಮ್ಮ ಸ್ಥಳ ಪರಿಶೀಲನೆಗೆ ಬರಲೇಬೇಕು, ನಮ್ಮ ಸ್ಥಳಕ್ಕೆ ಬರಲೇಬೇಕು ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ, ಆಗ್ರಹಿಸ್ತಾ ಇದ್ದೀನಿ. ನಮ್ಮ ದೇವರ ಹೆಸರಲ್ಲಿ ಅನಧಿಕೃತವಾಗಿ ಟ್ರಸ್ಟ್ ಕಟ್ಕೊಂಡು 50 ಕೋಟಿ ಹಣ ತಿಂದಿದ್ದಾರೆ, ಅದು ಲೆಕ್ಕ ಕೇಳ್ತಾನೆ ಅಂತ ಹೇಳ್ಬಿಟ್ಟು ನನಗೆ ತೊಂದರೆ ಕೊಟ್ಟು ಇದೆಲ್ಲ ಮಾಡಿದ್ದಾರೆ. ನಾನು ಒಂದು ಬಾರಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಈಗ ಆಲ್ರೆಡಿ ಒಂದು ರೂಪಾಯಿನ ಜನ ನನ್ನ ಹತ್ರ ತಗೊಂಡಿಲ್ಲ. ನನಗೆ 50,000 ರೂಪಾಯಿ ಕೊಟ್ಟು ನನ್ನ ವಿರೋಧಿಗಿಂತ 250 ಓಟು ನನಗೆ ಲೀಡ್ ಕೊಟ್ಟು ವಿರೋಧಿ ಡಬ್ಬಲ್ ಓಟ್ ಹಾಕಿ ನನ್ನ ಗೆಲ್ಸರ ಅಂಥ ಒಂದು ನಾನು ಮನೋಸ್ಥಿತಿಯ, ನಾನು ಅಂಥ ಒಂದು ಕ್ಲೀನ್ ಹ್ಯಾಂಡ್ಲು ಮನುಷ್ಯ ಅಂತ ತಿಳ್ಕೊಂಡವ್ರೆ. ಅಂಥದ್ದು ಹಾಳು ಮಾಡಿಬಿಟ್ರಿ, ನಿಮ್ಮ ಸರ್ಕಾರ ಹಾಳು ಮಾಡಿಬಿಡ್ತು. ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಒಳ್ಳೆಯವ್ರನ್ನ ಬಲಿ ಆಗ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಹದ್ಗೆಟ್ಟೋಗಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಉತ್ತಮರು, ಸೃಜನಶೀಲರು, ಸತ್ಯವಂತರು, ನ್ಯಾಯ ಧರ್ಮ ಬರ್ತಾ ಇಲ್ಲ. ದಯವಿಟ್ಟು ಈ ಕಡೆ ಗಮನ ಕೊಡಲಿಲ್ಲ ಅಂದರೆ ನನ್ನ ಸಾವಿಗೆ ನೀವೇ ಹೊಣೆ. ಮುಖ್ಯಮಂತ್ರಿಗಳೇ, ನೀವು ಖುದ್ದಾಗಿ ಬರಲೇಬೇಕು. ಬರಲಿಲ್ಲ ಅಂದರೆ ಇದಕ್ಕೆ ನೀವೇ ಹೊಣೆ. ನಿಮ್ಮ ಬಲದಿಂದ ಇವರು ಇಷ್ಟೆಲ್ಲ ಕೆಲಸ ಮಾಡಿರೋದು. ನಮ್ಮ ಆಸ್ತಿಯೆಲ್ಲ ಬೇರೆ ಬೇರೆ ಪಾಲಾಗ್ತದೆ. ಏನು ಇದು ಮುಡುಕ್ತೊರೆ ಹೋಯ್ತು, ಶ್ರೀಶೈಲ ಹೋಯ್ತು, ಇನ್ನೂ ಬೇರೆ ಬೇರೆ ಹೋಗವೆ, ರಾಂಬಾಪುರಿ ಹೋಯ್ತು, ಈ ಥರ ಇದು ಎಲ್ಲ ಹೋಯ್ತಾವೆ ಹೊರಟೋಗವೆ. ಆದ್ದರಿಂದ ಇದನ್ನು ಉಳಿಸ್ಲೇಬೇಕು. ಉಳಿಸೋದಕ್ಕೋಸ್ಕರ ನಾನು ಹೋರಾಟ ಮಾಡ್ತಾಯಿದ್ದೀನಿ. ನಮ್ಮವರು ಸ್ಟ್ರೆಸ್ ಕಟ್ಕೊಂಡು ದುಡ್ಡನ್ನ ಯಥೇಚ್ಛವಾಗಿ ತಿಂದ್ಕೊಂಡು ಬೇರೆಯವ್ರಿಗೂ ಲಂಚ ಕೊಟ್ಕೊಂಡು ಕಟ್ಕೊಂಡ್ಬಂದು ಕುಸ್ತಿ ಮಾಡಿ ಬೀಗ ಹೊಡಿಸಿದ್ದಾರೆ. ಜಗಳ ನಾನು ತಿರುಗಾಡೋಕ್ಕಾಯ್ತಾ ಇಲ್ಲ. ಕೊಲೆ ಮಾಡೋ ಸಂದರ್ಭ ಇದೆ ನನಗೆ. ದಯವಿಟ್ಟು ತಾವು ಖುದ್ದು ಬರಬೇಕು, ಸ್ಥಳ ಪರಿಶೀಲನೆ ಮಾಡಬೇಕು, ಆಗಮಿಸಲೇಬೇಕು. ಇಲ್ಲ ಅಂತಂದರೆ ನನ್ನ ದೇಹವನ್ನು ಅಗ್ನಿಗೆ ಅರ್ಪಿಸ್ತೀನಿ. ಅದಕ್ಕೆ ನೀವೇ ಹೊಣೆಗಾರರು. ನಾನು ಪೊಲೀಸ್ ಇಲಾಖೆಯವರ ಒಂದು ತನಿಖೆಯನ್ನು ನಾವು ಒಪ್ಪಲ್ಲ. ಅವರು ಒಂದೂವರೆ ವರ್ಷದಿಂದ ಪಟ್ಟಬದ್ಧ ಹಿತಾಸಕ್ತಿಗಳ ಒಂದು ಒತ್ತಡದಿಂದ ತನಿಖೆ ಮಾಡಿಲ್ಲ, ಒಂದು FIR ಹಾಕಿಲ್ಲ, ಒಂದು ವಿಚಾರಣೆಯನ್ನು ನಡೆಸಿಲ್ಲ. ಈಗ ತಾವು ನ್ಯಾಯಾಂಗ ತನಿಖೆಗೆ ಈ ಒಂದು ಪ್ರಕರಣವನ್ನು ವಹಿಸಬೇಕು ಅಂತೇಳಿ ನಾನು 1 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ. ಪ್ರಯೋಜನ ಆಗಿಲ್ಲ. 1.25 ವರ್ಷ ನಾನು ತಾಳ್ಮೆಯಿಂದಿದ್ದೀನಿ, ಪ್ರಯೋಜನ ಆಗಿಲ್ಲ. ದಯವಿಟ್ಟು 1.25 ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಯಾವುದೇ ಕ್ರಮ ವಹಿಸಿ ಆಗಿಲ್ಲ. ಅದರಿಂದ ನಾನು ಈ ದೇವಸ್ಥಾನದ ಮುಂಭಾಗದಲ್ಲಿ ಅಗ್ನಿ ಪ್ರವೇಶ ಮಾಡ್ತೀನಿ. ತಾವೇನಾದರೂ ಇದ್ರ ಬಗ್ಗೆ ಕ್ರಮ ತಕ್ಕದೇ ಇದ್ರೆ, ತಾವು ಸ್ಥಳಕ್ಕೆ ಬರದೇ ಹೋದರೆ, ಆಗಮಿಸದೆ ಹೋದರೆ, ತಾವು ಕ್ರಮ ಕೈಗೊಳ್ಳದೆ ಹೋದರೆ ನಾನು ಅರ್ಧೇ ಮಾತು. ನಾವು ಸತ್ಯವಾಗಿ ನಡಿಬೇಕು. ಸತ್ಯ ಬಿಟ್ಟು ನಾನು ಹೋಗಲ್ಲ. ನೀವು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂಥೇಳಿ ಈ ಒಂದು ಎಲ್ಲ ಸಮಾಜದ ಎಲ್ಲ ಒಂದು ಸಮಾನ ಮನಸ್ಕರು ಬರೋಕ್ಕೆ ನನ್ನ ಚಳವಳಿಗೆ ಇಷ್ಟ ಇದ್ದರೂ ಕೂಡ ನಾನು ಅವ್ರನ್ನ ನಿಧಾನ ಮಾಡಿ ಅಂತ ಹೇಳಿದ್ದೀನಿ. ಇವಾಗ ತಾವು ಎಲ್ಲರೂ ಭಾಗವಹಿಸ್ಬೋದು ಅಂತೇಳಿ ನಾನು ಈ ಮೂಲಕ ಅವರಿಗೆ ಮನವಿ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ದಯಮಾಡಿ ಈ ವಿಚಾರವಾಗಿ ನಾವು ಕೊಟ್ಟಿರ್ತಕ್ಕಂಥ ದೂರುಗಳನ್ನು, ಸಲ್ಲಿಸಿರ್ತಕ್ಕಂಥ ದುಮ್ಮಾನ ದೂರುಗಳನ್ನು ದಯವಿಟ್ಟು ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ನ್ಯಾಯಾಂಗ ತನಿಖೆನ ಮಾಡಬೇಕು. ತಾವು ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾರೆ ಅಂತ ನಂಬಿದ್ದೀನಿ. ನೀವು ಸೋಮವಾರದೊಳಗೆ
ಈ ಒಂದು ನ್ಯಾಯಾಂಗ ತನಿಖೆಗೆ ವಹಿಸ್ತಕ್ಕಂಥದ್ದು